ಸೀರೆ ಸೀರೆ ಉಟ್ರಿ ಕಣ್ ಬಿಟ್ಕೊಂಡ್ ನೋಡ್ತೀರಾ ಪುಟ್ಟ ಪುಟ್ಟ ಗೌನು ತೊಟ್ರಿ ಹಿಂದೆ ಹಿಂದೆ ಬಿಡ್ತೀರಾ ಸೀರೆ ಎಲ್ಲ ಗೌನು ಎಲ್ಲ ಉಟ್ಟ ಬಟ್ಟೆಲ್ಲ ನೋಡಿದ್ರಾಗ ಎಲ್ಲ ಆಯ್ತಾ ನಿಮ್ಮ ಬುದ್ಧಿ ಎಲ್ಲ ಸುದ್ರಿ ಓ ಅಂತೀಯ ಅಮ್ಮ ಓ ಅಂತೀಯ ಅಮ್ಮ ಓ ಅಂತೀಯ ಅಮ್ಮ ಓ ಅಂತೀಯ ಅಮ್ಮ ಮೇಡಮ್ ಹೇಳ ಮಸ್ತ್ ಅಲ್ಲಿ ನಿಮ್ಮ ಊರಾಗ ಒಬ್ರು ಗಂಟಿ ಹೊಡೆಯವ್ರು ಇಲ್ಲೇನ್ರಿ ಗಂಟೆ ಹೊಡ್ಯಕ್ ಒಬ್ಬರನ್ನ ಇಟ್ಟಿನಿ ಗಂಡಸರನ್ನ ಸಿಕ್ಕೋರ್ ಕೊಡೋದಿಲ್ಲ ಒಬ್ಬನಿಗೆ ಇಟ್ಟಿನಿ ಅಯ್ಯೋ ಪರಮಾತ್ಮ ಏ ಕೇಳಿಲಿ ಏ ನೀ ಅಂಜ್ ಹೇಳ್ತಾಳೆ ಹಾಕಾಕತ್ತೀನಿ ನಿಂಗೆ ಗೆಡ್ಡೆ ಹನುಮಪ್ಪನ ಮಾಡ್ತೇನೆ ಈಗ ಅಯ್ಯೋ ಪರಮಾತ್ಮ ಹಸಿ ಮಾಡ್ತಾರೆ ಹಿಂಗೆ ಕೇಳೋರು ಗಂಡಸ್ ಮಗ ಅಳವ ಆ ಊರಾಗ ಮತ್ತ ಒಬ್ಬನ ಗಂಟೆ ಹೊಡಿತ ಅಯ್ಯೋ ರಾಮ ರಾಮ ಏ ಬಿರಪ್ಪ ಸುಮ್ಕುಂದ್ರ ಹೋಗ್ಲಿ ಬಿಡ್ರಿ ಮೇಡಮರ ಸಟ್ ನಾಟ್ ನಮ್ಮ ಲಗ್ನದ ಮನೆ ಬಿಟ್ಟು ಬಂದೀನಿ ಜಾಗ ಇದ್ದಿದ್ದಿಲ್ಲ ಬ್ಯಾಗ್ನ್ಯಾಗ ಇಸ್ತ್ರಿ ವರ್ಷ ಕೊಟ್ಟಾಳ ಅಗಸರ ಹನುಮಂತ ಕಗಾಗ ಇರ್ಲಿ ಬಿಡ್ರಿ ನಡಿಯೋ ಎಂತ ಸಟ್ ನಮ್ಮ ಲಗ್ನದ ಭವಿಷ್ಯ ತಡಿ ಹೋಮರ ನಮ್ದ ಲಗ್ನದ ಭವಿಷ್ಯ ಕೇಳ್ತೀನಿ ಈಗ ಹಸಿ ಮಾಡನತ್ತಾಳು ಬಿಸಿ ಆಗೈತಿಲಿ ಇಬ್ರು ಲಗ್ನ ಆಗಕ್ ಆಗೋದಿಲ್ಲ ಒಬ್ಬರನ್ನ ಆಗ್ಬೇಕಾದ್ರೆ ಒಂದ್ ಪ್ರಶ್ನೆ ಕೇಳ್ತೀನಿ ಯಾರು ಆನ್ಸರ್ ಕೊಡ್ತೀರ ಅವ್ರನ್ನೇ ಮದುವೆಕ್ಕೆ ಪೂಚ್ ಗೀಚ್ ಆಗ್ಲಾರ್ದಂಗ ಪೂಚ್ ಗೀಸುತ್ತೆ ನೀ ಒಟ್ಟ ಗೀಚ್ ಆಗ್ಲಾರ್ದಂಗ ಪೂಚ್ ನಿನ್ನ ಹೆಂಡತಿ ಮದುವೆ ಆದ್ಮೇಲೆ ಹಿಂಗೆ ನಕ್ಕಾಳ ನನಗೆ ಹೇಳ್ತೀನಿ ಅಕ್ಕಳ ಅಲ್ಲ ನೀನು ನನಗೆ ಸತಿ ಅಕ್ಕಳ ಸೋತ್ರ ಇಬ್ರು ನಾ ಹೇಳ ಹೇಳಲ್ಲ ಹೇಳ ಬಸ್ರಿ ಅಕ್ಕಳ ಅದು ಮುಂದಿನ ವಿಚಾರ ಮಾಡಿ ಇನ್ನೊಂದು ಕೇಳ ಪೂಚ್ ಹೊಟ್ಟಿ ಮೇಲೆ ಹೊಟ್ಟಿ ತೂತಿಗೊಂದು ಗೂಟ ಏನದು ಅದು ಭಾಗ್ಯ ಎಷ್ಟೇ ಬಸ್ರಿ ತಡಿ ನಮ್ಮ ಅವನು ಇರಿಸು ಏ ಇವ್ರಾಗೇನು ಎಲ್ಲರೂ ಗಜಮದರ ಅದಾರೇನು ಬರೀ ಗಜಕರ್ನ ಏನಂದ್ರ ಅರ್ಥ ಅದು ನಿನಗೆ ನಾಟಕ ಮುಂದಿನ ಹೇಳ್ತೀನಿ ಅದು ಆಗೈತೆ ಅವ್ರಿಗೆ ಅನುಭೋಗ ಅದಕ್ಕೆ ಅದನ್ನ ಇಲ್ಲಿ ರಿಪೀಟ್ ಮಾಡ್ತಾರ ಅದ್ರ ಉತ್ತರ ಹೋಗ್ಲಿ ಬಿಡು ಊರು ಸಬರಿ ಹಾಕ್ಬೇಕ ನಾ ಹೇಳ ತೊಂಡಾಕ್ ಬಂತ ತಿಂಡಿ ಬಿಟ್ಟೈತಿ ತಂಡಿ ಬಿಡಂಗ ಒಂದು ಜಾಸ್ತಿ ಅದ್ರ ಬಿಡು ಉತ್ತರ ಉತ್ತರ ಹೇಳಿನಲ್ಲ ಮಾಸ್ತರ ಬಿಸುಕಲ್ಲು ಊಟ ಹರಿ ಕಂಬಳಿ ಕಂಬಳಿ ಬುಡಕನಿ ಹಾಸ ಕಂಬಳಿ ಬುಡಕನಿ ಹಾಸ ಮಾಡೋ ನೋಟಾಯ ಪಾಸ ಎದೆಯ ಬಲಬಿರಸ ಎದೆಯ ಬಲಬಿರಸ ಕರಿಗಳವ ಕೊಡತೇನ ನೀ ಬಾರ ಸವಕಾಶ ಕರಿಯೇ ಒಳ್ಳಿ ಸುಳ್ಳಯಾತ ನೀ ತುರಸ ನನ್ನ ಹರಸ ಕರಿ ಕಂಬಳಿ ಬುಡಕನಿ ಹಾಸ ಮಾಡೋ ನೋಟಾಯ ಪಾಸ ಬಲ್ಲಿ ಬಾರಲಗು ಮಾಡಿ ಮಕ್ಕಳಕ ಪ್ರತಿ ಹೇಳರಿ ನಮ್ಮ ಸ್ವಾರ್ಥಕ ಪರಿವಾರಿನ ಮಾತು ನನ್ನ ತಲೆಯ ಕೆಡಿಸೈತಿ ಹುಡುಗಿಯ ಕಲೋಡಿ ಬಂದೈತಿ ಕಂಬಳಿ ಬುಡಕನಿ ಹಾಸ ಮಾಡೋ ಕಾಯ ಪಾಸ
ನೋಡದ ಹರಿತ ನೋಡ ಗೀತ ನಿಂದ ಹೊರ ಬಂದೈತೆ ನಂದ ಬರೋದಿಲ್ಲ ನಾನು ಈಕೆ ಅಂಜಿದ್ರೆ ಗೊತ್ತಾಯ್ತಾಳ ಮಾಸ್ತರ ಇನ್ನೊಂದು ಹೋಗದ ಬಿಡಲ್ಲ ಅಂಜ್ ಯಾಕೆ ಹೇಳ್ತೀನಿ ಹುಡುಗಿನಿ ನಿನ್ನ ದೀಪಾಚಿ ಸಿಕ್ಕಳ ಹುಡುಗಿ ಮನಗಂಡ ಗಿಚ್ಚಿ ಹರಿತಿತ್ತು ಹರೆ ಹುಟ್ಟಿ ನೋಡಕ ಸ್ವಲ್ಪ ಅರ ಹುಚ್ಚಿ ತಂಗಿಗೆ ಅರೆ ಹುಚ್ಚಿ ಅಂತೀನಿ ನೀನು ಅಣ್ಣ ನೀ ಎಲ್ಲರ ನೀ ಅಣ್ಣ ಅದೀಗ ಚಿನ್ನು ಗೊತ್ತನ್ರಿ ಗೊತ್ತಲ್ಲ ಹೇಳ್ತೀನಿ ಅಕ್ಕಿನ ಮುಂದೆ ನಿನ್ಗೆ ಆಯ ಹಾಕಿಸ್ತೇನೆ ಹುಡುಗಿನಿ ನಿನ್ನ ದೀಪಾಚಿ ಸಿಕ್ಕಳ ಹುಡುಗಿ ಮನಗಂಡ ಗಿಚ್ಚಿ ಹರಿತಿತ್ತು ಹರೆ ಹುಟ್ಟಿ ನೋಡಕ ಸ್ವಲ್ಪ ಅರ ಹುಚ್ಚಿ ಯೂಟ್ಯೂಬ್ದಾಗ ನೋಡಿ ಲೈಕ್ ಆತ ಈಕೆ ನಾಟಕ ಇದ್ದಲ್ಲಿ ತಿರುಗುದಾತ ನಾಟಕ ಮಾಡುವ ಹುಡುಗಿಯ ಬೆನ್ನಚ್ಚಿ 50,000 ಸಾಲಾತ 50,000 ಸಾಲಾತ ರಾವಣದಾಗ ಸತ್ತಾತ ಹೆಣಬಲಿಕ ಜೋಡಿಲೆ ಪುಟ್ಟ ಬಂತ ಸಿಕ್ಕಂಗ ಹುಡುಗಿ ಬೆಳಬಿದ್ದ ಬೇನಾಳ ಜಾತ್ರಾಗ ಹೆಸರಾತ ಸುನತ ನೋಡಿ ಜನರು ಹೊಡಿತ ತೆಜಗಲ ಸಿಕ್ಕಂಗ ಹೂ ಬಿತ್ತ ಸಂಗೀತರ ತಮ್ಮ ಸೌಂಡಿನೊಳಗ ಊರಿಗೆ ಊರಾದರು ಹಿಡಿತ ಸುನತ ನೋಡಿ ಜನರು ಹೊಡಿತ ತೆಜಗಲ ಸಿಕ್ಕಂಗ ಹೂ ಬಿತ್ತ ಸಂಗೀತರ ತಮ್ಮ ಸೌಂಡಿನೊಳಗ ಊರಿಗೆ ಊರಾದರು ಹಿಡಿತ ಕೆಂಪನ ಬೀಸನಿ ಬಳನೈಸ ಮಾರ್ಗದನಿಂದ ಜೋರಾದ ಮದರಗಿ ಬಂದದ ಗಿಲಿ ಗಿಲಿ ಬೋರಿ ಬರೋದು ಈಗ ನಗ ತಿಳಿತ ಬಾಯರ ಸೆಲ್ಫಿ ಲವರ್ ಸಂಗೀತ ಅಂದ್ರೆ ನೀವ ಏನ್ರಿ ಸೋಮು ಹೋಗ ನಡೀನು ಭಜಂತ್ರ ಸೋಮು ಹೋಗ ಹೋಗಲ್ ನೋಡ ಸೋಮು ಹೋಗ ಹೋಗಲ್ ನೋಡ ಅರ್ಚನಾ ಗೊತ್ತನ್ರಿ ಗೊತ್ತಲ್ಲ ಚಿಪ್ಪಾಡಿ ಹೇಳಿ ಚಿಪ್ಪಾಡಿ ಸೆಲ್ಫಿ ಲವರ್ ಸಂಗೀತ ಅಂತಂದ್ರ ಮತ್ತೆ ಈಕಿ ಜೊತೆ ಒಂದು ಸೆಲ್ಫಿ ತಗೋಬೇಕಲ್ರಿ ನಾವು ಇದು ಓಡಿ ಬಾಟಲ್ ರೀ ಫೋನ್ ನಂಬರ್ ಕೊಡು ಫೋನ್ ನಂಬರ್ ಇಲ್ಲ ಸೆಲ್ಫಿ ಕೊಡ್ತೀನಿ ಇದು ಓಡಿ ಬಾಟಲ್ ರೀ ಅಯ್ಯೋ ಎಂತ ಹಾಕ್ತೇವ ಮರೆ ನೀ ಅನ್ನಲ್ಲ ಮಿಂಡ್ರಿ ಅನ್ ನೀನು ಇದು ಓಡಿ ಬಾಟಲ್ ರೀ ಏ ಜೊಕಮಾರ ಸುಮ್ಮ ಹಾಕಬೇಡ ನನ್ನ ತಲೆ ಹಾಪ್ ಮಾಡಬೇಡ ಇದು ಭಜಂತ್ರ ಓಡಿ ಬಾಟಲ್ ರೀ ಭಜಂತ್ರ ನಾಯಿ ಬಾಗಲ್ದಾಗ ಬಂದಂತ ನಡಿ ಬಗಳಾಕತ್ತೈತಿ ಯಾವ ಭಜಂತ್ರಿ ಏನ್ ಜೇತಾಳ ನನ್ನ ನಮಸ್ಕಾರ ಪಾ ಹುಡುಗರೇ ನಮ್ಮ ಮಗಳ ಕಾವಿ ಹಾಕೊಂಡು ಓಡಿ ಬಂದಾಳಂತ ನೀವೇನಾರ ನೋಡಿರೇನಪ್ಪ ಈ ಕಡೆ ಹೋದಳು ಏನು ಈ ಕಡೆ ಹೋದಳು ಹಾ ಈ ಕಡೆ ಹೋಗ್ಯಾಳ ಅಲ್ಲ ಅವನು ಹೆಂಗೆ ಮಾಡೋದು ಮರ ಛೆ! ಹಚ್! 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 ಛೆ! ಛೆ! ನಾಯಿ ಹುಟ್ಟಿದ್ದ ಯಾಕೆ ಬಗಳತೈತಿಲ್ಲ ಇದು ನಾಯಿ ಹುಟ್ಟಿದ್ದು ನನ್ನ ಮಗಳ ಚಿಂತೆ ನನಗ ಹತ್ತೈತಿ ಅದ್ರಾಗ ಇದು ತಿಂಡಿ ತೀರ್ಸ್ಕೊಳಕ್ ಬಂದೈತಿ ಏನಪ್ಪ ಸಂತೋಣ ಇದು ಬಾ ತಿಂಡಿ ತೀರ್ಸ್ಕೊಳಕ್ ಬಂದೈತಿ ಇದು ಮನುಷ್ಯರಿಗೆ ನಾವು ಗಣಮಕ್ಳು ನಾವು ಗಣಮಕ್ಳು ಏಯ್ ನಾವು ಗಣಮಕ್ಳು ಬೌ ಬೌ ಅನ್ಬೇಡ್ಲಿ ಬಗೋಣಿ ಬೆಕ್ಕವನ್ ಅಂತದ ಜಳಕ ಮಾಡ್ತೀವಿ ಜಳಕ ಮಾಡ್ತಿ ಈಗ ನಾ ಬರುವಾಗ ಮಾಡ್ಕೊಂಡ್ ಬಂದೀನಿ ಏನು ಮಾಡ್ತಿ ಮಂಗಳಕ್ಕ ನಮ್ಮ ಮಗಳಿಗೆ ಏನಾರು ಬಂದಾಳೇನವ ಆ ಕಡೆ ಕೊಡ್ಬೇಕು ನೋಡ್ರಿ ಇದು ಕೊಡ್ದೈತೆ
ಆಯ್ತು ಹೊಳೆ ಬರ್ತೀನಿ ಅದನ್ನ ತಗೊಂಡ ಹೊಕ್ಕಿನಿ. ಗಜ್ಜುಮ ಗಜ್ಜುಮ ಕರಿಯ ಮನೆಯಲ್ಲಿ ಯಾರಿದ್ದಾರೆ ಕರಿಯಲಿ? ಯಾರಿದ್ದಾರೆ ಮನೆಯಲ್ಲಿ? ಯಾರಿದ್ದವ್ರಪ್ಪ ಮನೆ ಒಳಗ? ಬರ್ರಿ ನಮ್ ಗೌಡ್ರು ಬಂದಾರ. ಓ ನೀವಾ? ಊರಿಗೆ ದೊಡ್ಡವರು, ಈ ಬಡವರ ಮನೆಗೆ ಬಂದ ಕೆಲಸ? ಮಹತ್ವದ ಮಾತಾಯ್ತು ತಮ್ಮ, ಅದಕ್ಕ ಬಂದೀವಿ. ಶಾಂತಮ್ಮ ಸತ್ತ ಮನೆಗೆ ಸಾಂತ್ವನ ಹೇಳಿ ಹೋಗಬೇಕೆಂದು ಬಂದಿರುವೆ. ನಮ್ಮ ಋಣ ವೈರತ್ವಕ್ಕೆ ಮುನ್ನುಡಿ ಬರೆದಿರುವಾಗ ಶಾಂತವನ ಹೇಳುವುದು ಎಲ್ಲಿಯ ಮಾತು? ನೀನೀಗ ಕಾಲಿಟ್ಟಿದ್ದೀಯ ಅಂದ ಮೇಲೆ ಏನಾದರೊಂದು ಮಸಲತ್ತು ಇರಲೇಬೇಕು. ವೈರತ್ವ ಇದ್ದರೇನು ಇರದಿದ್ದರೇನು ಸಾಂತ್ವನ ಹೇಳಿ ಇದೆಲ್ಲ ವ್ಯವಹಾರಗಳನ್ನು ಬಗೆಹರಿಸಿಕೊಂಡು ಹೋಗಲು ಬಂದಿರುವ ನಿಮ್ಮ ಅಣ್ಣನ ಕಡೆಗೆ. ಈಗ ಅಣ್ಣ ಮನೆಯಲ್ಲಿಲ್ಲ, ಅವನಿದ್ದಾಗ ಬರಬಹುದು. ಮಾಡಿದ ವ್ಯವಹಾರ ಮುಚ್ಚಿಕೊಳ್ಳಲು ಅವನು ಮನೆಯಲ್ಲಿ ಇಲ್ಲ ಎಂದು ಹೇಳಬೇಡ. ಹೊರಗಡೆ ಕರೆಯುವವನಲ್ಲ. ಹೇ ಅವನಿಲ್ಲವೆಂದರೆ ಮತ್ತೆ ಅದನ್ನೇ ಕೇಳ್ತೀಯಲ್ಲ. ಕರೆಯೋಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಬಲಾತ್ಕಾರದಿಂದ ಒಳಗಡೆ ನುಗ್ಗಿ ಅವನನ್ನು ಸೆರೆ ಹಿಡಿದು ಬಲವಂತದಿಂದ ನನ್ನ ಆಸ್ತಿಗೆ ಸಹಿ ಹಾಕಿಸಿಕೊಳ್ತೀನಿ. ಓಹೋ, ನನಗೆ ಗೊತ್ತು ಕಣೋ, ನೀ ಈ ಕೆಲಸ ಇಟ್ಕೊಂಡೇ ಇಲ್ಲಿಗೆ ಬಂದೀಯಾ ಅಂತ. ಲೇ ಗೌಡ, ನಿನ್ನಲ್ಲಿ ಆ ತಾಕತ್ತಿದ್ದರೆ, ನೀನು ನಿಮ್ಮಪ್ಪನ ಮಗನೇ ಆಗಿದ್ದರೆ ಈ ಹುಲಿಯನ್ನು ಸರಿಸಿ ಒಳಗೆ ಬಾರಲೆ ಗಂಡಸಾಗಿ. ಬಲರಾಮ, ಪದೇ ಪದೇ ನನ್ನ ಗಂಡ ಸ್ಥಳಕ್ಕೆ ಸವಾಲು ಹಾಕಬೇಡ. ಸುಮ್ಮನೆ ಮರ್ಯಾದೆಯಿಂದ ತಲೆ ತಗ್ಗಿಸಿ ಮಾತನಾಡುವುದನ್ನು ಕಲಿ. ನೀ ತಲೆ ತಗ್ಗಿಸ್ಲಿಕ್ಕಂದ್ರ ನಿನ್ನ ತಲೆ ಹೆಂಗ ತಗ್ಗಿಸ್ಬೇಕನ್ನೋದು ನನಗ್ ಗೊತ್ತಾಯ್ತು ತಮ್ಮ. ಸುಮ್ಮ ತಲೆ ತಗ್ಗಿಸ. ತಗ್ಗದ ತಲೆಯನ್ನು ನಮ್ಮ ಮಾಯ ಹಗ್ಗದಿಂದ ಬಗ್ಗಿಸಿ, ಅದೇ ಹಗ್ಗದಿಂದ ನಿನ್ನ ಕರುಳಿಗೆ ಉರುವಾಗುವ ಎಚ್ಚರ. ಏ ಶಕ್ತಿ ನಿಲ್ಲು. ಲೇ ಕರಿಯ, ಉರುಳು ಎಂಬ ಬೆಂಕಿಯ ಶಬ್ದವನ್ನು ಈ ಯಮಕಿಂಕರನಿಗೆ ಮತ್ತೆ ನೆನಪಿಸಿದ್ಯಾ ಮಗನೇ? ನನ್ನತ್ತಿಗೆ ಸತ್ತ ತಾಪದಲ್ಲಿ ನನ್ನ ಕೋಪ ಕೆರಳಿಸುವಂತೆ ಮತ್ತೆ ಆ ಹೆಸರನ್ನೆತ್ತಿದೆಯಾ ನೀಚ? ಸೂರ ಸಂಗೊಳ್ಳಿ ರಾಯಣ್ಣ ಆ ಕೆಂಪು ತ್ಯಾಗರನ್ನು ನೆತ್ತಿ ಸೀಳಿದಂತೆ ನಾನೀಗ ನಿನ್ನ ನೆತ್ತಿ ಸೀಳಿ ರಕ್ತ ಕುಡಿದು ಬಿರುವೆ. ಬಲರಾಮ, ತಡ್ರಿ ಗೌಡ್ರ, ಅಪಘಾತಗಳಕ್ಕ ಜಾಸ್ತಿ ಅದಾವು. ನೀವು ಬರ್ರಿ ಇಲ್ಲಿ ಹೇಳ್ತೇನೆ. ಇಂಥ ಗುಂಡಿಗಳಿಗೆ ಹೆದರಿ ಬದುಕುವುದು ಅಸಾಧ್ಯ. ಛೇ, ಇದೊಂದು ವಿಚಿತ್ರ ವಿಧಿಯಾಟ. ಇತ್ತ ಈ ಗೌಡ ನಮ್ಮನ್ನು ಬೇತಾಳನಂತೆ ಬೆನ್ನು ಹತ್ತಿದ್ದಾನೆ. ಅತ್ತ ನೋಡಿದರೆ ನನ್ನತ್ತಿಗೆ ಸಾವಿನ ಕಾರಣ ತಿಳಿಯಲಿಲ್ಲ. ಅಣ್ಣ ಜೈಲಿನಲ್ಲಿ ತಮ್ಮ ವಿಧಿಯಾಟದ ಕೈಯಲ್ಲಿ. ಬಂದದ್ದು ಬರಲಿ, ಗುರುವಿನ ದಯ ಒಂದಿರಲಿ. ಯಾರ ಮುಖವ ನೋಡಲಿ, ಯಾರ ಬಳಿಯ ಬದುಕು
ತವ ಹೋದ ಬೇರೆ ಕಡೆ ನಮ್ದು ಯಾದಿ ಮೇಲೆ ಶಾದಿ fix ಮಾಡ್ಕೊಂಡು ಆಗಿದ್ದ ಗಾದಿ ಕರ್ಕೊಂಡ್ ಹೇರಿಸಿ ಬಂದೆ ನಾನು ಅಲ್ಲ ಈಗ ನಾವು ಎಲ್ಲಿ ಹೋಗೋಣ ಶೇಂಗಾ. ಹನಿಮೂನ್ಗೆ ಎಲ್ಲಿ ಹೋಗೋಣ ಹನಿಮೂನಕ್ಕ ಹಾ ಎಲ್ಲಿ ಹೋಗೋಣ ಚಲೋ ಪ್ಲೇಸ್ ಗೂಗಲ್ನ ಸರ್ಚ್ ಮಾಡೋಣ ಆಮೇಲೆ ಭಾಳ ಅನ್ಸಾಕತ್ತೈತ ಫೀಲಿಂಗ್ ಆಗತೈತಿ ಅಂದ್ರ ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗ್ಕೋ ಏಯ್ ಕಬ್ಬಿನ ಬಿಡದ ರೌದಿ ಚುಚ್ಚುತ್ತಾವ ಬೇಡ ನಮಗ ಫುಲ್ ಸಸ್ತದಾಗ ಆಗ್ಬೇಕದು ದಾಂಡೇಲಿ ಅಂದ್ರೆ ಸ್ವಲ್ಪ ತುಟ್ಟಿ ಆಗತ್ ಕಾಣತ್ತ ಓಲ್ಡ್ ಆಗೈತದೆಲ್ಲ ಮಿಕ್ಕಿದ ಕೈತಿಲ್ಲ ನಮ್ಮ ಆಲ್ಮಟ್ಟಿ ಲಾಡ್ಜ್ ಥೈಲ್ಯಾಂಡ್ ಹೋಗೋ ನಡಿ ನಡಿ ಒಂದು ಡ್ಯಾನ್ಸ್ ನಡಿ ನನ್ನ ಮನಸೈತಿನಿಂದ ಹಸನ ಅದಕ್ಕೆ ಇಷ್ಟಪಟ್ಟೀನಿ ನಾನ ನಿಮ್ಮ ಅಪ್ಪ ನನ್ನ ಅಳಿಯ ಎಂಬತ್ನಾಲ್ಕರ ಬೇಗಾಲ ಸ್ಪರ್ಧೆಯಲ್ಲಿ ಸ್ಫುರಣಾಗಿ ನಿಂತಿರುವ ನಿನ್ನ ಜೋದ ಗೂಡಿಗೆ ಬೆಂಕಿ ಹಚ್ಚಿ ನನ್ನ ಹೊಟ್ಟೆಯಲ್ಲಿ ತಗತಗಣೆ ಉರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟಿ ರುದ್ರೇಗೌಡರೇ. ಇಂತಹ ಒಂದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಎಂತ ಒಂದು ಸುತ್ತು 10 ಹಳ್ಳಿಗಳ ಶೂರರನ್ನೆಲ್ಲ ಆಳುವ ಈ ಧೀರ ಸತ್ತನಗೌಡ ನನ್ನನ್ನು ಕಂಡರೆ ಇಡೀ ಊರಿಗೆ ಊರೇ ತಲೆ ತಗ್ಗಿಸಿ ಕೈ ಮುಗಿದು ನಡೆಯುತ್ತಿರುವಾಗ ಯಕ್ಕಚ್ಚಿತ ಒಬ್ಬ ಊರ ವಾಲಿಕಾರ ನನ್ನ ಮಗ ನನಗೆದುರಾಗಿ ಬದುಕುತ್ತಿದ್ದಾನೆಂದರೆ ನಾನವನ ಪ್ರಾಣ ತೆಗೆಯದೆ ಬಿಡಲಾರೆ. ಕರಿಯ ಹೇಳಿಗೌಡ್ರಿ ನಾವು ಮಾಡುತ್ತಿರುವ 2 ನಂಬರ್ ದಂಧೆಯ ವ್ಯವಹಾರವೆಲ್ಲ ಜಮಾ ಖರ್ಚು ಸರಿಯಾಗಿದೆ ತಾನೆ? ಎಲ್ಲ ಹಣ ತಲುಪಿದೆ ಅಂದರೆ ಇನ್ನೂ ಹುಲಿ ಪಾಸ ರೆಡಿ ಆಗಿಲ್ಲ ಅಣ್ಣ, ಇನ್ನ ಮೇಲೆ ಮಾಡಬೇಕು. ಆದಷ್ಟು ಬೇಗನೆ ಚುನಾವಣೆ ಬರ್ತಾ ಇದೆ, ಅದನ್ನ ರೆಡಿ ಮಾಡು. ನಾಳೆನೆ ಆ ಬಲರಾಮನ ಕೊಲ್ಲಲು ರೌಡಿಗಳು ಬರ್ತಾ ಇದ್ದಾರೆ. ಆಮೇಲೆ ಆ ಕಾಳಿಂಗನನ್ನು ಸಾಯಿಸಲು ಏನಾದರೂ ಯೋಚನೆ ಮಾಡೋಣಂತ. ನಮಸ್ಕಾರ ಗೌಡ್ರೆ. ಬೆಂಕಿ ಹಾಕೋ ನಿನ್ನ ನಮಸ್ಕಾರಕ್ಕೆ. ನಿನ್ನನ್ನು ನಂಬಿ ನನ್ನ ಇಡೀ ಸಮೂಹ ಸಂಸ್ಥೆಯನ್ನು ನಿನ್ನ ಜವಾಬ್ದಾರಿಯಲ್ಲಿ ಕೊಟ್ಟರೆ 1 ವರ್ಷದಿಂದ ಅದರ ಜಮಾ ಖರ್ಚು ತೋರಿಸಿಲ್ಲ.
ಅಂದಾಗ ಇದಕ್ಕೆ ಕಾರಣವೇನು? ಇಲ್ಲ ಗೌಡ್ರೆ, ಒಂದು ಕಾರಣದಿಂದ ನಾನು ಬಿಜಿಯಾಗಿದ್ದೇನೆ. ಯಾಕೆಂದರೆ ನನಗೆ ಜೀವ ಬೆದರಿಕೆ ಇದೆ. ಅದಕ್ಕೆ ನನ್ನನ್ನು ನೀವೇ ಕಾಪಾಡಬೇಕು. ಹಾ ಹಾ, ನಿಮ್ಮ ಸಲುವಾಗಿ ನಾಳೆ ನಾನೇ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ರೌಡಿಗಳನ್ನು ತರಲು. ನಾನು ಅಲ್ಲಿಗೆ ಹೋಗಿ ಬರುವ ತನಕ ಧೈರ್ಯದಿಂದ ಇಲ್ಲಿರು. ಬಂದಿದ್ದು ಆಮೇಲೆ ನಾನು ನೋಡ್ಕೊಳ್ತೀನಿ. ಸರಿಯಾ? ಬಾರ್ಲೆ ಹೋಗೋಣ. ಬನ್ನಿ. ಹೋಗು ಹೋಗು ಸಿದ್ದನಗೌಡ, ಹೋಗು. ನನ್ನಿಂದಲೇ ಎಲ್ಲವನ್ನು ನೀ ಗಳಿಸಿಕೊಂಡು ಈಗ ನೀನೇ ನನ್ನ ಬಗ್ಗೆ ಸೌಸೆ ಮಾತನಾಡ್ತೀಯ. ಮಾತನಾಡು. ನಿನ್ನ ಕಥೆ ಏನಂತ ನಾನೇ ಸ್ವತಃ ಬಯಲು ಮಾಡಿ ನಿನ್ನನ್ನು ಸೆರೆಮನೆಗೆ ಕಳಿಸಿ ನಿನ್ನ ಸಂಪತ್ತಿಗೆಲ್ಲ ನಾನು ಮಾಲೀಕನಾಗುತ್ತಿದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ. ಸಾಧ್ಯವಿಲ್ಲ ಕಾಳಿಂಗ, ಸಾಧ್ಯವಿಲ್ಲ. ನಾನೀಗ ನಿನ್ನನ್ನು ಜೀವಂತ ಬಿಟ್ಟರಲ್ಲವೇ ಈ ಗೌಡನ ಸಂಪತ್ತಿಗೆ ನೀನು ಮಾಲೀಕನಾಗೋದು. ಲೇ ಬಲರಾಮ, ಗೌಡನ ಸಮಯ ನೋಡಿ ಅವರ ಅಪ್ಪಣೆ ಇಲ್ಲದೆ ಯಾಕೆ ಬಂದಿರುವೆ ನೀನು ಅವರ ಕಾಮತ್ತಲ ಅರ್ಜಿಗೆ? ಬೇಟೆ ಆಡಬೇಕೆಂದು ಕಾಡಿಗೆ ಹೋದೆ. ಆ ಕಾಡಿನ ಹುಲಿ ತಪ್ಪಿಸಿಕೊಂಡು ಗೌಡನ ಮನೆಯಲ್ಲಿದೆ ಎಂದು ಹೇಳಿದರು. ಅದಕ್ಕಾಗಿ ಅದನ್ನು ಹಿಡಿದು ಬೇಟೆ ಆಡಲು ಬಂದಿರುವೆ. ಏನು, ನನ್ನನ್ನು ಬೇಟೆ ಆಡುವಷ್ಟು ಧೈರ್ಯ ಬಂತೆ ನಿನಗೆ? ನಾನು ಮನಸ್ಸು ಮಾಡಿದ್ರೆ ನಿನ್ನ ಜೀವ ಈ ಲಾಡ್ದಿಂದ ಹೊರಗೆ ಹೋಗಲು ಬಿಡುವುದಿಲ್ಲ. ಸುಮ್ಮನೆ ಹೋಗಿ ಬಿಡು ಇಲ್ಲಿಂದ. ಸುಮ್ಮನೆ ಬಿಟ್ಟು ಹೋಗಲಿಕ್ಕೆ, ನಾಯಿ ಬೊಗಳಿದ ಶಬ್ದಕ್ಕೆ ಹೆದರಿ ಹೋಗಲಿಕ್ಕೆ ನಾನೇನು ಗಡ್ಡದಂಡಿಗೆ ನಿಂತ ಹಂದಿ ಅಲ್ಲದ ಮಗನ? ವರಿಯಿಂದ ಹೊರಬಂದ ಖಡ್ಗಕ್ಕೆ ರಕ್ತ ಬೇಕೆಂಬಂತೆ ಈ ಬಲರಾಮನ ಕೈಗೆ ಈ ಕತ್ತಿ ಬಂದಿದೆ ಎಂದ ಮೇಲೆ ಇದಕ್ಕೆ ನಿನ್ನ ರಕ್ತ ಬೇಕೇ ಬೇಕು. ಹೇಳು, ನನ್ನತ್ತಿಗೆ ಮುಟ್ಟಿದ ಕೈಗಳು ಇವೆ ಅಲ್ಲವೇ? ಅಮ್ಮ ಕಾಳಿಂಗ, ನನ್ನತ್ತಿಗೆ ಶಾಂತಾಳ ಶೀಲ ಕೆಡಿಸಲು ನನ್ನ ಮನೆಗೆ ಕಾಲಿಟ್ಟ ಇವೇ ನಿನ್ನ ಕಾಲುಗಳಲ್ಲವೇ? ತೆಗೆದುಕೋ ಶೇಣನ್ನು. ಏ ಕಾಳಿಂಗ, ಪ್ರಾಣದ ಬೆಲೆ ಎಷ್ಟೈತೆ ಅನ್ನೋದು ಈಗ ನಿನಗೆ ಗೊತ್ತಾತನಲೇ. ಒರಿಯಿಂದ ಹೊರಬಂದ ಖಡ್ಗಕ್ಕೆ ಮುಂದೊಂದು ದಿನ ನಿನ್ನ ಪ್ರಾಣ ತೆಗೆದು ನಿನ್ನ ರಕ್ತ ಕುಡಿಯದೆ ಬಿಡಲಾರೆ. ಜೈ ಬಜರಂಗ ಬಲಿ. ರಾವಣ ನಿಲ್ಲ, ಅವನ ತಲೆಯನ್ನು ತೆಗೆಯಬೇಡ. ಇಲ್ಲ ಇಲ್ಲ ಇಲ್ಲ, ನಾನೀಗ ಯಾರ ಮಾತನ್ನು ಕೇಳುವುದಿಲ್ಲ. ನನ್ನ ರಕ್ತ ಕದಕದನ ಕುದಿಯುತ್ತಿದೆ. ನನ್ನ ಆವೇಶ ಆಕಾಶಕ್ಕೇರಿದೆ. ಆ ರಾವಣನು ಕೊಂದ ಶ್ರೀರಾಮನಾಗಿ, ಸೂರ್ಯದನ್ನು ಕೊಂದ ಭೀಮನಾಗಿ ಇವನನ್ನು ಸುಡದೆ ಬಿಡುವುದಿಲ್ಲ. ಸುಖರಿಗೆ ಬಾರದು ನಿಧಿ ಧ್ವನಿ ಧ್ವನಿ. ಆಶ್ಚರ್ಯ, ಪರಮಾಶ್ಚರ್ಯ. ನನ್ನ ಹೆಸರು ಹೇಳಿಕೊಂಡು ನನ್ನ ಮನೆಗೆ ಬರುವರೆಲ್ಲ
ನನ್ನ ಅಪ್ಪಣೆ ಇಲ್ಲದೆ ನನ್ನ ಮನೆಗೆ ಬರುವುದಿಲ್ಲ. ಆದರೆ ಅಂಥದ್ರಲ್ಲಿ ಆ ಬಲರಾಮ ಕಾಮತ್ ಬಾರಿಗೆ ನುಗ್ಗಿ ಆ ನಾಗೇಶಿನಿಂದ ನನ್ನ ಕಾಳಿಂಗನ್ನು ಕೊಲೆ ಮಾಡಿಸಿದ್ದಾನೆಂದರೆ ಇದೆಂತ ಆಶ್ಚರ್ಯ. ದೇಶಕ್ಕೊಬ್ಬ ಪ್ರಧಾನಿ ಆದರೆ ರಾಜ್ಯಕ್ಕೊಬ್ಬ ಮುಖ್ಯಮಂತ್ರಿ ಇರ್ತಾನೆ, ಜಿಲ್ಲೆಗೊಬ್ಬ ಉಸ್ತುವಾರಿ ಆದರೆ ಊರಿಗೊಬ್ಬ ನನ್ನಂತ ಧಣಿ ಇರ್ತಾನೆ. ಕರಿಯ, ಯಾರಾದರೂ ಸ್ವಾಮಿಗಳನ್ನೇ ಕರೀಲಿ, ಮಂತ್ರಶಕ್ತಿಯಿಂದ ಅವನನ್ನು ಸಾಯಿಸೋಣ. ದರಗೌಡ್ರೆ ಫೋನ್ ಮಾಡ್ತೀನಿ ತಡ್ರಿ. ಹಲೋ ಸಾಮ್ರೇನ್ರಿ, ಸ್ವಲ್ಪ ಬರ್ರಿ ನಮ್ಮ ಮಠದ ಕಡೆ. ಹಾ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ ಸ್ವರವೆಲ್ಲ ತಗಿರಿನ ತಂಬೂರಿ ಸ್ವರ ಬರದೆ ಬಾರಿಸದಿರು ತಂಬೂರಿ. ಓಂ ಅಗಡಂ ಬಗಡಂ ದಗಡಂ ದಗಡಂ. ಇಲ್ಲಿ ಸಿದ್ದನಗೌಡ್ರಿಗೆ ಏನೋ ತೊಂದರೆ ಆಗೈತಂತ ಫೋನ್ ಮಾಡಿದ್ರು. ಏನಾಯ್ತು ಒಂದು ಸ್ವಲ್ಪ ವಿಚಾರಿಸಿ ನೋಡೋಣ. ಸಿದ್ದನಗೌಡ್ರು ಅಂದ್ರೆ ನೀವು ಅನ್ರಿ? ಹೌದು ಸ್ವಾಮಿಗಳೇ, ಹೌದು. ತಾವು ಯಾವ ಮಠದಿಂದ ಬಂದಿರಿ, ಯಾವ ಮಠಾಧೀಶರೆಂದು ಗೊತ್ತಾಗಲಿಲ್ಲ. ಭಕ್ತ, ನನ್ನ ಪರಿಚಯವೇ. ನಾನು ಇಲ್ಲೇ ಸಾಮಂತರ ಮಠದಿಂದ ಬಂದು ಹೊಸದಾಗಿ ಪಟ್ಟಾಭಿಷೇಕ ಮಾಡಿಕೊಂಡಿದ್ದೀನಿ. ಭಕ್ತ, ಕಣ್ಣಲ್ಲಿ ಭಯ ತುಂಬಿದೆ, ಭಾಳ ನೋವಾಗ್ತಾ ಇದೆ. ನನ್ನ ಮಂತ್ರಶಕ್ತಿಯಿಂದ ನಿನ್ನ ದುಷ್ಟಶಕ್ತಿಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡಿಬಿಡುತ್ತೇನೆ. ಹೌದು ಸ್ವಾಮಿ, ನಾನು ಒಂದು ಭಯದಲ್ಲಿದ್ದೇನೆ. ನನ್ನ ಗೆಳೆಯ ಕಾಳಿಂಗನ ಸಾವಾಗಿದೆ, ಅದೇ ಥರ ನನಗೂ ನನ್ನ ಸಾವಿನ ಭಯವಿದೆ. ನೀವು ಏನಾದರೂ ಒಂದು ಹೋಮ ಮಾಡಿ ಆ ಬಲರಾಮ ಸಾಯುವಂತೆ ಮಾಡಬೇಕು. ಓಹೋ ಗೌಡ್ರ, ಮಾಡೋಣ್ರಿ. ಮಂತ್ರ ನೋಡಾಕತ್ತೀನಿ, ಜಪ ಮಾಡ್ಬೇಕು ಹೆಂಗಂತೇಳಿ. ಏನಿಲ್ಲ, ಬಂತು 6 3 9 9 4 12. ಓ 24 ಗಂಟೆ ಒಳಗಾಗಿ ಆ ನಿಮ್ಮ ಭಕ್ತ ವೈರಿ ತಕ್ಷಣವೇ ಸತ್ತು ಬಿಡುತ್ತಾರೆ. ಹಾಗಂತ ಈ ನಿಮ್ಮ ಆಳು ಮನುಷ್ಯನಿಂದ ನಾವು ಒಳಗಡೆ ಒಂದಿಷ್ಟು ಹೋಮ ಮಾಡಲೇ? ಲೇ ಕರಿಯ, ಆ ಗುರುಗಳು ಹೋಮ ಮಾಡ್ತಾರಂತೆ, ಒಳಗಡೆ ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡಿಕೊಡು. ಆಯ್ತು ಗೌಡ್ರಿ. ಗೌಡ, ನಾನೇ ದೊಡ್ಡವನೆಂದು ಚೀರಾಡಬೇಡ. ನಾನೇ ದೊಡ್ಡವನೆಂದು ಚೀರಾಡಿದರೆ ನಿನ್ನ ಜೀವವನ್ನು ತೆಗೆದುಕೊಳ್ಳಲು ನಿನ್ನಲ್ಲಿಗೆ ಯಮ ಬಂದಿದ್ದಾನೆ. ಯಮನಿಗೆ ಯಮನಾಗಿ ನಿಂತಿರುವ ಈ ಸಿದ್ಧನ ಗೌಡನಿಗೆ ಯಮನೇಲಿಲು ಸಾವನ್ನು ಮೆಟ್ಟಿ ನಿಂತ ಮೃತ್ಯುಂಜಯ ನಾನು. ಸಾವಣ್ಣ ಮೆಟ್ಟಿ ನಿಂತ ಮೃತ್ಯುಂಜಯ ನೀನ? ಸಾಧ್ಯವಿಲ್ಲ. 6 ಕೋಟಿ ಆಯುಷ್ಯ ಪಡೆದ ರಾವಣನೇ ಉಳಿಯಲಿಲ್ಲ. ಸಾವಣ್ಣ ಗೆದ್ದೆ ಎಂದು ಹಿರಣ್ಯಕಶ್ಯಪ ತೆಗೆದರೆ ಅವನು ಉಳಿಯಲಿಲ್ಲ. ಇನ್ನು ನೀನಾವ ಲೆಕ್ಕ? ಗೌಡ, ನಿನ್ನ ಸಾವು ಸಮೀಪಿಸಿತು. ನನ್ನ ಮನೆಗೆ ಅನ್ಯಾಯ ಮಾಡಿದ ಇದೇ ಕೈಗಳಲ್ಲವೇ? ತೆಗೆದುಕೋ ಈ ಬಲರಾಮನ ಹೊಡೆತವನ್ನು. ಜೈ ಕೃಷ್ಣ ಮುರಾರೇ. ತಿಳಿತು ಗೌಡ, ತುಂಬಿದ ಕೊಡೆಯೆಂದು ತುಳುಕುವುದಿಲ್ಲ. ನೀ ಮಾಡಿದ ಅನ್ಯಾಯವು ಒಂದೇ ಎರಡೇ. ನನ್ನ ಮನೆಗೆ ಅನ್ಯಾಯ ಮಾಡಿದೆ, ನನ್ನ ಅತ್ತಿಗೆ ಸಾವಿಗೆ ಕಾರಣನಾದೆ. ಇಷ್ಟಾದ್ರೂ ನೋಡಬೇಕೇ? ಬಲರಾಮ,
ನಾನು ಯಾರು ಎಂದು ಆ ಗೌಡನಿಗೆ ಗೊತ್ತಾಗಿರಲಿಲ್ಲ. CID ಇನ್ಸ್ಪೆಕ್ಟರ್ ಪ್ರವೀಣ. ನಾನು ಈ ಸತ್ಯವಾದ ಮಾತನ್ನು ಅವನು ಏನೇನು ಮಾಡಿದ್ದಾನೆ ಎಲ್ಲವನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೆ. ನಾನಿನ್ನೇನು ಹೋಮ ಮಾಡಿ ಬರುವಷ್ಟರಲ್ಲಿ ನಿನ್ನ ಸೇಡನ್ನು ಸೇರಿಸಿಕೊಂಡಿದ್ದೀಯ ಅಂದಮೇಲೆ ಈ ಒಡೆತನಕ್ಕೆ ಸಾಹುಕಾರನ ಸಂಪತ್ತು ಬಡವರ ತಾಕತ್ತು ಏನು ಅಂತ ನೀನು ತೋರಿಸಿಕೊಟ್ಟೆ. ಶಬಾಷ್ ಮಾಮ, ಮೆಚ್ಚಿದ ನಿನ್ನ ಕಾರ್ಯಕ್ರಮಕ್ಕೆ. ಈ ನಾಟಕದ ಮುನ್ನುಡಿಯಿಂದ ಹಿಡಿದು ಕೊನೆಯ ನುಡಿಯವರೆಗೆ ಕವಿಗಳು ಬರೆದ ಸಸ್ಪೆನ್ಸ್ ಇದೇ ಇರಬಹುದು. ಕರಿಯ, ಈ ಗೌಡ ನಿನಗೇನು ಮೋಸ ಮಾಡಿದ್ದೇನೆ ಎಂದು ಗೊತ್ತೇ? ಅದು ನಿನಗೆ ಗೊತ್ತಾದರೆ ನನ್ನ ಅಳಿಯಂದನ್ನು ಕೊಲ್ಲುವ ಬದಲೇ ನೀನೇ ಅವನನ್ನು ಕೊಲ್ಲುತ್ತಿದ್ದೆ. ಆ ಮೋಸ ಜೀವ ಉಳಿದಿದೆ. ಬೈ ನಮ್ಮೆಲ್ಲರನ್ನು ಒಂದು ಮಾಡಿರುವ ಮಾರುತೇಶ್ವರನ್ನ ನೆನೆಸ್ಕೊಳ್ಳೋಣ. ಸುತ್ತಿದೆ ಕೇಳು, ಸುದ್ದಿಗಳು ರಸ ತುಂಬಿ ಹಾಡುತ್ತಿವೆ ನೋಡು. ಪುಷ್ಪಗಳು ಪರಿಮಳವಾಸು ಸುತ್ತಿದೆ ನೋಡು, ಸುದ್ದಿಗಳು ರಸ ತುಂಬಿ ಹಾಡುತ್ತಿವೆ ಕೇಳು. ಸದ್ಗುರುವೇ ಎಲ್ಲಿರುವೆ, ಸದ್ಗುರುವೇ ಎಲ್ಲಿರುವೆ, ಗುರುಸಿದ್ಧಾರೂಢ ಉದಯವಾಯಿತು ಏಳು ಸ್ವಾಮಿ ದಯೆ ತೋರು. ಪುಷ್ಪಗಳು ಪರಿಮಳವಾಸು ಸುತ್ತಿವೆ ನೋಡು, ಸುದ್ದಿಗಳು ರಸ ತುಂಬಿ ಹಾಡುತ್ತಿವೆ ಕೇಳು.